ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟರು ಹಾಗೂ ಭಾರತೀಯ ಚಿತ್ರರಂಗದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜ್ ಅವರ ಜನ್ಮದಿನಾಚರಣೆ. ಅವರ ಜನ್ಮದಿನದ ಪ್ರಯುಕ್ತ ಒಂದೆರಡು ಚಿಕ್ಕ ಮಾಹಿತಿಗಳು, ಅಂದರೆ ಅವರ ಬಗ್ಗೆ ಒಂದೆರಡು ಮಾಹಿತಿ ಮತ್ತು ಹಂಚ್ಕೊತೀನಿ. ಕನ್ನಡ ಚಿತ್ರರಂಗದಲ್ಲೇ ಒಂಥರ ಹೀರೋ ಬಿಟ್ಟರೆ ನೆಕ್ಸ್ಟು ಅತಿ ಹೆಚ್ಚು ವಿಸಿಲ್ ಮತ್ತು ಕ್ಲಾಪ್ಸು ಮತ್ತು ಜನ ಅವ್ರು ಬಂದ ತಕ್ಷಣ ಓಹೋ ಅಂತ ಕಿರ್ಚೋ ಅಂತ ಹೀರೋ ಬಿಟ್ಟರೆ, ಅದರಲ್ಲೂ ಅಣ್ಣವ್ರನ್ನ ಬಿಟ್ಟರೆ ಇನ್ನು ನೆಕ್ಸ್ಟು ಜನ ಹೆಚ್ಚು ವಿಸಿಲ್ ಹೊಡೆದಿದ್ದು ನನಗೆ ಗೊತ್ತಿರೋ ಪ್ರಕಾರ ನರಸಿಂಹರಾಜ್ ಒಬ್ಬರೇ. 1924 ಜುಲೈ 24ರಂದು ತಿಪಟೂರಿನ ನಾಗರನವಿಲೆ ಎಂಬ ಊರಿನಲ್ಲಿ ಜನಿಸಿದರು ನರಸಿಂಹರಾಜ್ ಅವರು. ತಂದೆ ರಾಮರಾಜ್ ಅವರು, ತಾಯಿ ವೆಂಕಟ ಲಕ್ಷ್ಮಮ್ಮ. ಇವರ ಮಗನಾಗಿ ಹುಟ್ಟಿದ ನರಸಿಂಹರಾಜ್ ಅವರು 4ನೇ ವರ್ಷಕ್ಕೇ ಇವರು ರಂಗಪ್ರವೇಶ ಮಾಡಿದರು. ಇವರ ಚಿಕ್ಕಪ್ಪನ ಮೂಲಕ ಇವರು BC ಮಲ್ಲಪ್ಪ ಅವರು ನಡೆಸುತ್ತಿದ್ದ ಚಂದ್ರಮೌಳೇಶ್ವರ ನಾಟಕ ಕಂಪ್ನಿಗೆ ಇವ್ರ ಚಿಕ್ಕಪ್ಪ ಇವ್ರನ್ನ ಕರ್ಕೊಂಬಂದು ಬಿಡ್ತಾರೆ. ಅಲ್ಲಿಂದ ಇವರ ನಾಟಕದ ಮತ್ತು ಹಾಗೂ ಬಣ್ಣದ ಬದುಕಿನ ಜೀವನ ಆರಂಭ ಆಗುತ್ತೆ. ಇವರು ಭಕ್ತ ಪ್ರಹ್ಲಾದನ ಪಾತ್ರ ಹಾಗೂ ಲೋಹಿತೇಶ್ವರ ಹಾಗೂ ಕೃಷ್ಣ, ಹೀಗೆ ಹಲವಾರು ಮಕ್ಕಳ ಪಾತ್ರಗಳನ್ನು ಮಾಡುತ್ತಾ ಇವರು ನಾಟಕದಲ್ಲಿ ಜೀವನ ಆರಂಭಿಸಿದರು. ಬೆಳೀತಾ 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 ಹಲವಾರು ನಾಟಕಗಳನ್ನ ಇವರು ಹಾಡ್ತಾ ಬಂದರು. ಇವರಿಗೆ ಏನಪ್ಪ ಈ ನಾಟಕದಲ್ಲಿ ಅಭಿನಯಿಸ್ತಾ ಇವರಿಗೆ ಏನು ಅನಿಸ್ಬಿಡ್ತು ಅಂದರೆ, ನಾವೇ ಒಂದು ನಾಟಕದ ಕಂಪ್ನಿ ಹುಟ್ಟಾಕೋಣ, ಎಲ್ಲ ಸ್ನೇಹಿತರೆಲ್ಲ ಸೇರಿ ಅಂತೇಳ್ಬಿಟ್ಟು ಇವರು ಒಂದು ನಾಟಕದ ಕಂಪ್ನಿನ ಸಹ ಹುಟ್ಟಾಕ್ತಾರೆ. ಅಲ್ಲಿ ಘೋರ, ಕುಂಬಾರ ಮತ್ತು ಹರಿಶ್ಚಂದ್ರ, ಹೀಗೆ ಹಲವಾರು ಸೂಪರ್ ಹಿಟ್ ನಾಟಕಗಳನ್ನು ಇವರು ಆಡ್ತಾ ಜೀವನನ ಸಾಕ್ತಾ ಇರ್ತಾರೆ. ಹೊಡಿತು ನೋಡಿ, ಈ ನಾಟಕದಲ್ಲ ನೋಡ್ತಾ ಇದ್ದ ಸಮಯದಲ್ಲಿ ಇವರಿಗೆ ಅದೃಷ್ಟ ಹೊಳಿತು. 1954 ಇವರು ಕನ್ನಡಿಗರ ಕಣ್ಮಣಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರವೇಶ ಪಡೆದರು. ನೋಡಿ, 1954 ಕನ್ನಡ ಚಿತ್ರರಂಗಕ್ಕೆ ಅಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಇಬ್ಬರ ಸೂಪರ್ ಸ್ಟಾರ್ಗಳನ್ನು ನೀಡಿತು. ಒಬ್ಬರು ನಟ ಸಾರ್ವಭೌಮ, ಇನ್ನೊಬ್ಬರು ಹಾಸ್ಯ ಸಾರ್ವಭೌಮ. ನೋಡಿ, ಆ ಒಂದು ಬೇಡರ ಕಣ್ಣಪ್ಪ ಚಿತ್ರ ಇಡೀ ಭಾರತೀಯ ಚಿತ್ರರಂಗದ ಒಂದು ಮೈಲುಗಲ್ಲಾಗೋಯಿತು. ಇಬ್ಬರು ಮಹಾನ್ ವ್ಯಕ್ತಿಗಳನ್ನ ನೀಡಿದಂಥ ಚಿತ್ರ. ಬೇಡರ ಕಣ್ಣಪ್ಪ ಅಭಿನಯಿಸಿದ್ದವರು. ಅಲ್ಲಿಂದ ಇವರು ಹಿಂದೆ ತಿರುಗಿ ನೋಡಲೇ ಇಲ್ಲ ರೀ. ಒಂದೊಂದು ಚಿತ್ರಗಳಲ್ಲೂ ಒಂದೊಂದು ರೀತಿಯ ಅದ್ಭುತ, ಒಂದೊಂದು ಚಿತ್ರಗಳಲ್ಲೂ ಒಂದೊಂದು ರೀತಿಯ ಅಭೂತಪೂರ್ವ ಪಾತ್ರಗಳನ್ನು ಮಾಡಿ ಕನ್ನಡಿಗರ ಮನಗೆದ್ದರು. ಹಲವಾರು ಸೂಪರ್ ಹಿಟ್ ಚಿತ್ರಗಳಲ್ಲಿ ಇವರಿದ್ದರು. ಇನ್ನೊಂದು ಏನಾಯಿತು ಅಂದರೆ, ಆವಾಗ ನಿಮಗೆ ಹೀರೋ ಡೇಟ್ಸ್ ತೊಗೊತಿದ್ರಲ್ಲ, ಹೀರೋ ಡೇಟ್ಸ್ ತೊಗೊಳಕ್ಕೆ ಮೊದಲೇ ನರಸಿಂಹರಾಜ್ ಅವರು ಡೇಟ್ ತೊಗೊತಾ ಇದ್ರಂತೆ. ಅಂದರೆ ಇವರು ಅಷ್ಟು ಬೇಡಿಕೆ ನಟರಾಗಿದ್ದರು. ಇವರಿದ್ದಾರೆ, ನರಸಿಂಹರಾಜ್ ಅವರಿದ್ದಾರೆ ಆ ಚಿತ್ರದಲ್ಲಿಂದರೆ ಆ ಚಿತ್ರ ಸೂಪರ್ ಹಿಟ್ಟು ಅಂತಿದ್ರು. ಇವರಿದ್ದಾರೆ ಆ ಚಿತ್ರದಲ್ಲಿಂದರೆ ಜನ ಥಿಯೇಟ್ರಿಗೆ ಬರ್ತಿದ್ರು, ಇಲ್ಲಾಂದರೆ ಬರ್ತಿದ್ದಿಲ್ಲ. ಒಂಥರ ಆ ಘಟ್ಟಕ್ಕೆ ಬಂದು ನಿಂತು ಬಿಡ್ತೀವ್ರು ಅಭಿನಯ ಮತ್ತು ಇವರ ಹಾಸ್ಯ. ಈಗಲೂ ನಾನು ಸುಮಾರು ಇವರ ಹಳೆಯ ಚಿತ್ರಗಳನ್ನ ರಿಲೀಸ್ನಲ್ಲಿ ನೋಡಿದ್ದೆ. ಅಣ್ಣವ್ರ ಜೊತೆ ಅಭಿನಯಿಸಿದ ಹಲವಾರು ಚಿತ್ರಗಳಲ್ಲಿ ನಾವು ರಿಲೀಸ್ನಲ್ಲಿ ನಾವು ಜಾಸ್ತಿ ನೋಡಿದ್ದೀವಿ. ನೋಡಿದಾಗ ಅವರು ಸ್ಕ್ರೀನ್ ಮೇಲೆ ಬಂದರೆ ಸಾಕು, ಏನೋ ಒಂಥರ ಖುಷಿ, ವಿಸಿಲು
ಈ ನಾನು ನೋಡ್ದಂಗೆ ಕಲ್ಪನಾ ಚಿತ್ರದಲ್ಲಿ ಜೇಡ್ರ ಬಲೆ ಚಿತ್ರ ಹಾಕಿದಾಗ ಅಣ್ಣವರು ಸ್ಕ್ರೀನ್ ಮೇಲೆ ಬಂದರೆ ಚಿಲ್ಲರೆ ಕಾಸೆಲ್ಲ ಎಸ್ತಿದ್ರು. ಅದ ನಂತರ ಇವರು ಸ್ಕ್ರೀನ್ ಮೇಲೆ ಬಂದಾಗ ಚಿಲ್ಲರೆ ಕಾಸು ಬಿದ್ದಿತ್ತು. ಒಬ್ಬ ಹಾಸ್ಯ ನಟನಿಗೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಚಿಲ್ಲರೆ ಕಾಸು ಹೊಡೆಸ್ಕೊಂಡಿದ್ದು ಒಬ್ಬರೇ, ಅದು ನಮ್ಮ ಹಾಸ್ಯ ಚಕ್ರವರ್ತಿ ನರಸಿಂಹರಾಜ್ ಅವರು ಮಾತ್ರ. ನೋಡಿ, ಇದು ನರಸಿಂಹರಾಜ್ ಅವರ ತಾಕತ್ತು, ಕನ್ನಡಿಗರ ಗತ್ತು. ನರಸಿಂಹರಾಜ್ ಅವರಿಗೆ 3 ಜನ ಮಕ್ಕಳು, 1 ಗಂಡು 2 ಹೆಣ್ಣು. ಧರ್ಮವತಿ ಹಾಗೂ ಸುಧಾ ನರಸಿಂಹರಾಜು ಇವರು. ಗಂಡು ಬಂದು ನರಹರಿ ರಾಜು. ಸುಧಾ ನರಸಿಂಹರಾಜು ಅವರು ಹಲವಾರು ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರ ಮನೆಗೆದ್ದು ಇದ್ದಾರೆ. ಇನ್ನು ನರಹರಿ ರಾಜು ಅವರು ಈ ಸುಮಾರು ಒಂದು 76 ಸುಮಾರಿಗೆ ಒಂದು ಆಕ್ಸಿಡೆಂಟ್ನಲ್ಲಿ ಅವರು ಮರಣ ಹೊಂದ್ತಾರೆ. ಅವರು ಮರಣ ಹೊಂದಿದ್ದೇ ತಡ ನರಸಿಂಹರಾಜ್ ಅವರಿಗೆ ಒಂಥರ ಮೈಂಡ್ ಆಸ್ಪೆಕ್ಟ್ ಒಂಥರ ಇದಾಗೋಗ್ಬಿಡ್ತಾರೆ. ಅವರು ಈ ಜೀವನನೇ ಬೇಡ ನನಗೆ, ನನ್ನ ಮಗನೇ ಹೋಗ್ಬಿಟ್ಟ ಅನ್ನೋ ಒಂದು ಕೊರಗಲ್ಲಿ ಅವರು ಹೋಗ್ಬಿಡ್ತಾರೆ. ಆ ಕೊರಗಿನೇ ಅವರು 1979 ಜುಲೈ 11ರಂದು ಬೆಳಗಿನ ಜಾವ 4:30 ಸುಮಾರಿಗೆ ಹೃದಯಾಘಾತದಿಂದ ನಿಧನ ಹೊಂದ್ತಾರೆ. ಅಲ್ಲಿಗೆ ಕನ್ನಡ ಚಿತ್ರರಂಗದ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಚಿತ್ರರಂಗದ ಒಬ್ಬ ಹಾಸ್ಯ ನಟ, ಹಾಸ್ಯ ಚಕ್ರವರ್ತಿನ ನಾವೆಲ್ಲ ಕಳ್ಕೊಂಡಿರ್ತೀವಿ. ಅವರು ಹಲವಾರು ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರ ಮನಗೆದ್ದಿದ್ರು. ನರಸಿಂಹರಾಜ್ ಅಭಿನಯದ ಹಲವಾರು ಸೂಪರ್ ಹಿಟ್ಗಳಲ್ಲಿ ಕೆಲವೊಂದು ಚಿತ್ರಗಳ ಹೆಸರು ಮಾತ್ರ ನಾನು ಇಲ್ಲಿ ನಿಮಗೆ ಹೇಳ್ತೀನಿ. ಬೇಡರ ಕಣ್ಣಪ್ಪ, ಸೋದರಿ, ಜಗಜ್ಯೋತಿ ಬಸವೇಶ್ವರ, ಅಬ್ಬ ಹುಡುಗಿ, ರಾಣಿ ಹೊನ್ನಮ್ಮ, ಆಶಾಸುಂದರಿ, ರಣಧೀರ ಕಂಠೀರವ, ಕಿತ್ತೂರು ರಾಣಿ ಚೆನ್ನಮ್ಮ, ಗಾಳಿಗೋಪುರ, ಶತಿಶಕ್ತಿ, ವೀರಕೇಸರಿ, ಚಿನ್ನದ ಗೊಂಬೆ, ಶಿವರಾತ್ರಿ ಮಹಾತ್ಮೆ, ನನ್ನ ಕರ್ತವ್ಯ, ಸತ್ಯ ಹರಿಶ್ಚಂದ್ರ, ತೂಗುದೀಪ, ಭಕ್ತ ಕನಕದಾಸ, ಬಂಗಾರದ ಹೂವು, ಇಮ್ಮಡಿ ಪುಲಕೇಶಿ, ನಕ್ಕರೆ ಅದೇ ಸ್ವರ್ಗ, ಗೋವಾದಲ್ಲಿ CID 99, ಜೇಡರ ಬಲೆ, ಗಾಂಧಿನಗರ, ಭೂಪತಿರಂಗ, ಕುಲಗೌರವ, ಶರಪಂಜರ, ಗಂಧದ ಗುಡಿ, ಪ್ರೊಫೆಸರ್ ಹುಚ್ಚರಾಯ, ಅಪರಾಧಿ, ಕಿಟ್ಟುಪುಟ್ಟು, ವಸಂತಲಕ್ಷ್ಮಿ, ಪ್ರೀತಿ ಮಾಡು ತಮಾಷೆ ನೋಡು, ಹೀಗೆ ಹಲವಾರು ಕನ್ನಡ ಚಿತ್ರರಂಗದಲ್ಲಿ ಅಭಿನಯಿಸಿದ ಮಹಾನ್ ಚೇತನ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು. ನರಸಿಂಹರಾಜ್ ಅವರ ಹುಟ್ಟುಹಬ್ಬದ ಈ ಸವಿನೆನಪಿನಲ್ಲಿ ನನ್ನ ಈ ಕಿರುಕಾಣಿಕೆ ಅವರಿಗೆ ನನ್ನ ಹೃದಯಪೂರ್ವಕ ನಮನಗಳು. ಮತ್ತೊಮ್ಮೆ ಹುಟ್ಟಿ ಬನ್ನಿ ಈ ಕರುನಾಡಿಗೆ ಹಾಸ್ಯ ಚಕ್ರವರ್ತಿ ನರಸಿಂಹರಾಜ್ ಅವರೇ. ಬನ್ನಿ ಕನ್ನಡಿಗರೇ, ಹೀಗೆ ಕನ್ನಡದ ಮಹಾನ್ ನಟರು ಹಾಗೂ ಅಣ್ಣವರ ಕುಟುಂಬದ ವಿಷಯಗಳನ್ನು ನಾನು ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ತಿಳಿಸಿ. ಇನ್ನೊಂದು ವಿಷಯ, ನನ್ನ ಚಾನಲ್ಲು ಈಗ ತಾನೇ 3000 ಸಬ್ಸ್ಕ್ರೈಬರ್ ಆಗಿದೆ. ಈ 3000 ಸಬ್ಸ್ಕ್ರೈಬರ್ ಆಗಲು ಕಾರಣಕರ್ತರಾದಂಥ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.